ಹಾಯ್ ಹಲೋ ನಮಸ್ಕಾರ. ಅಶೋಕ್ ನೇಷನ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಅಶೋಕ್ ಗೌಡ. ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳು, ರಾಜಕಾರಣಿಗಳು ಮತ್ತು ಉದ್ಯಮಿಗಳ ನಿದ್ದೆಗಿಡಿಸಿದ ಒಂದು ಹೆಸರು ಅಂದರೆ ಅದು ಎಪ್ಸ್ಟೀನ್ ಫೈಲ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೇಳಿರಬಹುದು ಕೇವಲ ಸೋಷಿಯಲ್ ಮೀಡಿಯಾದ ಹೈಪ್ ಅಷ್ಟೇ. 2 ಸತ್ಯ. ಬಿಡುಗಡೆಯಾಗಿರುವುದು ವರ್ಜೀನಿಯಾ ಜಿಫ್ರೆ ಎಂಬುವವರು ಹೂಡಿದ್ದ ಹಳೆಯ ಕೇಸ್ಗೆ ಸಂಬಂಧಿಸಿದ ನ್ಯಾಯಾಲಯದ ದಾಖಲೆಗಳು ಮಾತ್ರ. ಇದರಲ್ಲಿ ಸಾಕ್ಷಿಗಳ ಹೇಳಿಕೆಗಳು ಮತ್ತು ಕೆಲವು ಮಹತ್ವದ ಹೆಸರುಗಳಿವೆ. ಭಾಗ 4. ಹೆಸರುಗಳ ಉಲ್ಲೇಖ, ಅಪರಾಧಿಯೇ ಅಥವಾ ಸಾಕ್ಷಿಯೇ. ಗಳಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷರು, ವಿಜ್ಞಾನಿಗಳು ಮತ್ತು ಹಾಲಿವುಡ್ ನಟರ ಹೆಸರುಗಳಿವೆ. ಆದರೆ ನೆನಪಿಡಿ, ಈ ಲಿಸ್ಟ್ನಲ್ಲಿ ಹೆಸರು ಇರುವುದು ಎಂದರೆ ಅವರು ಅಪರಾಧಿಗಳು ಎಂದಲ್ಲ. ಅವರು ಎಪ್ಸ್ಟೀನ್ನ ವಿಮಾನದಲ್ಲಿ ಪ್ರಯಾಣಿಸಿರಬಹುದು ಅಥವಾ ಯಾವುದೋ ಪಾರ್ಟಿಯಲ್ಲಿ ಭೇಟಿಯಾಗಿರಬಹುದು. ತನಿಖೆ ನಡೆಯದೆ ಯಾರನ್ನೂ ಅಪರಾಧಿ ಎನ್ನಲು ಸಾಧ್ಯವಿಲ್ಲ. ಭಾಗ 5. ಉಪಸಂಹಾರ. ಸಹೋದರರೇ, ಯಾವುದೇ ವಿಷಯದ ಬಗ್ಗೆ ಡಾಕ್ಯುಮೆಂಟರಿ ಮಾಡುವಾಗ ಅಥವಾ ಮಾಹಿತಿ ಹಂಚಿಕೊಳ್ಳುವಾಗ ಸತ್ಯಾಂಶಗಳನ್ನು ತಿಳಿಯುವುದು ಬಹಳ ಮುಖ್ಯ. ಎಪ್ಸ್ಟೀನ್ ಫೈಲ್ಸ್ ನ್ಯಾಯಕ್ಕಾಗಿ ನಡೆಯುತ್ತಿರುವ ಒಂದು ದೊಡ್ಡ ಕಾನೂನು ಹೋರಾಟ. ಇದರ ಅಂತಿಮ ಫಲಿತಾಂಶ ಏನಾಗಬಹುದು ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. 1. ಬಿಡುಗಡೆಯಾದ ದಾಖಲೆಗಳ ನಿಜವಾದ ಸ್ವರೂಪ. ಈ ದಾಖಲೆಗಳು ಯಾವುದೋ ಹೊಸ ಲೀಕ್ ಅಥವಾ ರಹಸ್ಯ ಕಾರ್ಯಾಚರಣೆಯ ಫಲವಲ್ಲ. ಇವು 2015ರಲ್ಲಿ ವರ್ಜೀನಿಯಾ ಜಿಫರ್ ಎಂಬುವವರು ಗಿಸ್ಲೇನ್ ಮ್ಯಾಕ್ಸ್ವೆಲ್ ವಿರುದ್ಧ ಹೂಡಿದ್ದ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಿಸಿದ ನ್ಯಾಯಾಲಯದ ದಾಖಲೆಗಳು. ಅಮೆರಿಕದ ನ್ಯಾಯಾಧೀಶರಾದ ಲೋರೆಟ್ಟಾ ಪ್ರೆಸ್ಕಾ ಅವರ ಆದೇಶದಂತೆ 2024ರ ಆರಂಭದಲ್ಲಿ ಇವುಗಳನ್ನು ಬಹಿರಂಗಪಡಿಸಲಾಯಿತು. ಅನ್ಸೀಲ್ಡ್. 2. ಹೆಸರುಗಳ ಉಲ್ಲೇಖ ಮತ್ತು ವಾಸ್ತವ. ಈ ಫೈಲ್ಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನರ ಹೆಸರುಗಳಿವೆ. ಆದರೆ ನೆನಪಿರಲಿ, ಹೆಸರು ಇರುವುದು ಎಂದರೆ ಅಪರಾಧಿ ಎಂದಲ್ಲ. ಇದರಲ್ಲಿ ಎಪ್ಸ್ಟೀನ್ನ ಮಾಜಿ ಉದ್ಯೋಗಿಗಳು, ಆತನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವರು, ಆತನ ವಿಮಾನದಲ್ಲಿ ಪ್ರಯಾಣಿಸಿದವರು ಅಥವಾ ಪ್ರಕರಣದ ತನಿಖೆಯಲ್ಲಿ ಸಾಕ್ಷಿಗಳಾಗಿ ಬಂದವರ ಹೆಸರುಗಳು ಇವೆ. ರಾಜಕೀಯ ನಾಯಕರು ಮತ್ತು ಪ್ರಖ್ಯಾತ ವ್ಯಕ್ತಿಗಳು, ಬಿಲ್ ಕ್ಲಿಂಟನ್, ಪ್ರಿನ್ಸ್ ಆಂಡ್ರ್ಯೂ ಅವರಂತಹ ದೊಡ್ಡ ಹೆಸರುಗಳು ಉಲ್ಲೇಖವಾಗಿವೆ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಇವರು ಸಾಕ್ಷಿಗಳ ಹೇಳಿಕೆಗಳಲ್ಲಿ ಅಥವಾ ಸಾಮಾಜಿಕ ಸಂಪರ್ಕಗಳ ಪಟ್ಟಿಯಲ್ಲಿ ಕಂಡುಬಂದಿದ್ದಾರೆ ಅಷ್ಟೇ. 3. ತಪ್ಪು ಮಾಹಿತಿಯ ಎಚ್ಚರಿಕೆ. ಫ್ಯಾಕ್ಟ್ ಚೆಕ್. ಸಾಮಾಜಿಕ ಜಾಲತಾಣಗಳಲ್ಲಿ 3.5 ಮಿಲಿಯನ್ ಪುಟಗಳು ಅಥವಾ ಸಾವಿರಾರು ವಿಡಿಯೋಗಳು ಬಿಡುಗಡೆಯಾಗಿವೆ ಎಂಬ ವದಂತಿಗಳಿವೆ. ಇವುಗಳಿಗೆ ಯಾವುದೇ ಅಧಿಕೃತ ಆಧಾರವಿಲ್ಲ. ವಾಸ್ತವದಲ್ಲಿ ಬಿಡುಗಡೆಯಾಗಿರುವುದು ಕೆಲವು ಸಾವಿರ ಪುಟಗಳ ನ್ಯಾಯಾಲಯದ ಟ್ರಾನ್ಸ್ಕ್ರಿಪ್ಟ್ಸ್ ಮತ್ತು ಸಾಕ್ಷ್ಯ ನುಡಿಗಳು ಮಾತ್ರ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಸತ್ಯಾಧಾರಿತ ವಿಡಿಯೋಗಳಿಗಾಗಿ ನಮ್ಮ ಅಶೋಕ್ ನೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.